ನೆರೆ ಹಾನಿ ಉಂಟಾಗಿ 1 ತಿಂಗಳ ಗತಿಸಿದರೂ ಕೂಡ ಈಗ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಎಂಬ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದರೆ ನೆರೆ ಹಾನಿಗೆ ತುತ್ತಾಗಿ ಭೀಮಾ ನದಿ ಪ್ರವಾಹಕ್ಕೆ ಅಡ್ಡಲಾಗಿ ನಿರ್ಮಾಣ ಮಾಡಿದಂಥ ಸೇತುವೆ ಭಾಗ ಕೂಡ ಈಗಲೇ ಕುಸಿತ ಕಂಡಿದೆ. ಅದೇ ರೀತಿಯಾಗಿ ರಸ್ತೆ ಕೂಡ ಹಾನಿಯಾದರೂ ಕೂಡ ಇಲ್ಲಿವರೆಗೆ ದುರಸ್ತಿ ಭಾಗ್ಯ ಅಧಿಕಾರಿಗಳು ಕಾಣಿಸ್ತಿಲ್ಲ ಅಂತ ಹೇಳ್ಬೋದು. ನಾವು ಕೂಡ ದೃಶ್ಯಗಳನ್ನು ಈಗ ತೋರಿಸುವಂಥ ಕೆಲಸ ಮಾಡ್ತೀವಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಂದಳಿ ಗ್ರಾಮದ ಹೊರಭಾಗದಲ್ಲಿರುವಂಥ ಈ ಕಂದಳಿ ಬ್ರಿಜ್ಕಾಮ್ ಬ್ಯಾರೇಜ್ನ ಸೇತುವೆ ಭಾಗವು ಕೂಡ ಕುಸಿತಗೊಂಡು ಈಗ ಹಾನಿಯಾಗಿದೆ. ಅದೇ ರೀತಿಯಾಗಿ ರಸ್ತೆ ಕೂಡ ಹಾನಿಯಾಗಿ ಈಗ ಸಂಪರ್ಕ ಕಳೆದುಕೊಂಡಿದೆ. ಸುಮಾರು 1 ತಿಂಗಳಾದರೂ ಕೂಡ ಇಲ್ಲಿವರೆಗೆ ಯಾವುದೇ ಇಲಾಖೆ ಅಧಿಕಾರಿಗಳು ದುರಸ್ತಿ ಭಾಗ್ಯ ಕಾಣಿಸಿಲ್ಲ. ಈಗ ಜೀವದ ಹಂಗನ್ನು ತೊರೆದು ಈಗ ಬೈಕನ್ನು ಈಗ ಈ ರಸ್ತೆ ಸೇತುವೆ ಮೇಲ್ಭಾಗದಿಂದ ಅವರು ಎತ್ತಿಕೊಂಡು ಹೋಗಿ ತಮ್ಮ ಕಂದಳಿ ಗ್ರಾಮಕ್ಕೆ ಅದೇ ರೀತಿ ಇನ್ನಿತರ ಗ್ರಾಮಕ್ಕೆ ತರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ದೃಶ್ಯಗಳನ್ನು ನಾವು ತೋರಿಸ್ತೀವಿ. ಯಾವ ರೀತಿ ಈಗ ಇವೇನು ಚೀಲ ಹೊತ್ಕೊಂಡು ಇವರು ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಇಲ್ಲಿ ಆಗಮಿಸಿ ದುರಸ್ತಿ ಮಾಡಿದ್ರೆ ಇದು ಬೈಕ್ ಈ ಸೇತುವೆ ಮೇಲ್ಭಾಗದಿಂದ ಬೈಕ್ಗಳು ಹೋಗ್ತಾ ಇದ್ವು. ಆದರೆ ಈಗ ಚೀಲಗಳನ್ನು ಹೊತ್ತುಕೊಂಡು ಇವರು ಊರಿಗೆ ತರ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಕಂದಳಿ ಗ್ರಾಮದ ಈ ಬ್ರಿಡ್ಜ್ ಈಗಲೇ ಕುಸಿತಗೊಂಡು 1 ತಿಂಗಳಾದರೂ ಕೂಡ ಇಲ್ಲಿವರೆಗೆ ದುರಸ್ತಿ ಭಾಗ್ಯ ಮಾಡಿಲ್ಲ. ಅದೇ ರೀತಿಯಾಗಿ ಸೇತುವೆ ಕೂಡ ದುರಸ್ತಿ ಮಾಡಿಲ್ಲ. ಆದರೆ ಈ ರಸ್ತೆ ಮೂಲಕ ಪ್ರಮುಖವಾಗಿ ವಡಗೇರ ಭಾಗದ ಜನರು, ಅದೇ ರೀತಿಯಾಗಿ ಕಂದಳಿ ಭಾಗದ ಜನರು ಸೈದಾಪುರಕ್ಕೆ ವ್ಯಾಪಾರ ವಹಿವಾಟು ಆಗಿರ್ಬೋದು, ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಆಸ್ಪತ್ರೆಗೆ ಕೂಡ ಅಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡೆಯುತ್ತಾರೆ. ಆದರೆ ಇದ್ಯಾವುದು ಸಂಪರ್ಕ ಕಳೆದುಕೊಂಡ ಪರಿಣಾಮವಾಗಿ ಯಾವುದೇ ಅಗತ್ಯ ತುರ್ತು ಸೇವೆ ಆಗಿರ್ಬೋದು, ವ್ಯಾಪಾರ ವಹಿವಾಟು ಮಾಡಲು ಕೂಡ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿ ಭೇಟಿ ನೀಡಿ ದುರಸ್ತಿ ಮಾಡಬೇಕಾಯಿತು. ಆದರೆ 1 ತಿಂಗಳು ಕಳೆದರೂ ಕೂಡ 1 ರೂಪಾಯಿ ಕೂಡ ಸರ್ಕಾರ ಈ ಸೇತುವೆ ಭಾಗಕ್ಕೆ ದುರಸ್ತಿ ಮಾಡಲು ಬಿಡುಗಡೆ ಮಾಡಿಲ್ಲ. ಅದೇ ರೀತಿಯಾಗಿ ಯಾವ ಜನಪ್ರತಿನಿಧಿಗಳು ಕೂಡ ಭೇಟಿ ನೀಡಿಲ್ಲ. ಈಗ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಏನಾದಕ್ಕನ್ನ ಈಗ ಇಷ್ಟಾದರೂ ಕೂಡ 1 ತಿಂಗಳಾಯ್ತು, ಈಗ ಹಾನಿಯಾಗ್ಯದ. ಸರ್ಕಾರ 1 ರೂಪಾಯಿ ಬಿಡುಗಡೆ ಆಗಿಲ್ಲ. ಒಂದು ಮಣ್ಣು ಕೂಡ ಹಾಕುವಂಥ ಕೆಲಸ ಮಾಡಿಲ್ಲ, ಒಂದು ಬುಟ್ಟಿ ಮಣ್ಣು. ಕಳೆದ 1 ತಿಂಗಳಾದರೂ ಕೂಡ ಈ ರಸ್ತೆ ಸೇತುವೆ ಸಂಪೂರ್ಣ ಹದಗೆಟ್ಟರೂ ಕೂಡ ಗ್ರಾಮಸ್ಥರು ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಮತ್ತು ಯಾದಗಿರಿ ಶಾಸಕರಿಗೆ ಮನವಿ ಮಾಡಿದರೂ ಕೂಡ ಶಾಸಕರಿಂದ ಯಾವುದೇ ಒಂದು ಉತ್ತರ ಬಂದಿಲ್ಲ. ಉಡಾಫೆ ಮಾತುಗಳನ್ನು ಆಡುವಂಥ ಕೆಲಸ ಅವರು ಮಾಡ್ತಾಯಿದ್ದಾರೆ. ಶಾಸಕರು ತಮಗೆ ಓಟ್ ಹಾಕಿ ಗೆಲ್ಲಿಸಿರೋದು ಈ ಉಡಾಫೆ ಮಾತುಗಳನ್ನು ಆಡಲಿಕ್ಕೆ ಅಲ್ಲ, ಜನರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ನಿಮಗೆ ಗೆಲ್ಲಿಸಿ ಕಳಿಸಿರೋದು. ಒಂದು ಇಲ್ಲಿನ ರೈತರು ಕನಿಷ್ಠ ಏನಿಲ್ಲ ಅಂತಂತಂದರೆ ಕಂದಳಿ ಬ್ರಿಡ್ಜಿಂದ ರಾಯಚೂರಿಗೆ ಸಂಪರ್ಕ ಆಗ್ತಕ್ಕಂಥ ಹಳ್ಳಿಗಳು ಏನಿಲ್ಲ ಅಂತಂದರೆ 40ರಿಂದ 50 ಹಳ್ಳಿಗಳು ಸಂಪರ್ಕಕ್ಕಿದ್ದಾವೆ. ಯಾದಗಿರಿ ಮತ್ತು ರಾಯಚೂರಿಗೆ 2 ಜಿಲ್ಲೆಗಳ ಕೊಂಡಿ ಅಂತ ಇರುವಂಥ ಸೇತುವೆ ಇದು. ಈಗ ಇಲ್ಲಿವರೆಗೂ ಒಂದು ಬುಟ್ಟಿ ಮಣ್ಣು ಹಾಕಿಲ್ಲ. ದುರಸ್ತಿ ಕಾರ್ಯನೇ ಇಲ್ಲ, ಆರಂಭವಾಗಿಲ್ಲ. ನೆರೆ ಹಾನಿ ಉಂಟಾದರೆ ಎಮರ್ಜೆನ್ಸಿ ಫಂಡ್ ಇವರು ಯೂಸ್ ಮಾಡಿಕೊಂಡು ದುರಸ್ತಿ ಮಾಡಬೇಕು. ಅದ್ಯಾವುದು ಕೆಲಸ ಕೂಡ ಇಲ್ಲಿವರೆಗೆ ಮಾಡಿಲ್ಲ. ಜನ ಸಂಪರ್ಕವನ್ನೇ ಕಳೆದುಕೊಂಡ್ರೆ ಏನಾಗಬೇಕಂತ ಆಗ್ರಹ ಮಾಡೋದಿದ್ದ ಪಕ್ಷದಲ್ಲಿ ನಿಮ್ಮ ಒತ್ತಾಯ ಏನು? ಇಂಥ ಪ್ರವಾಹ ಅತಿವೃಷ್ಟಿ ಆದಂಥ ಸಮಯದಲ್ಲಿ ರಿಲೀಫ್ ಫಂಡ್ ಅಂತಂದೇಳಿ ಎಕ್ಸ್ಟ್ರಾ ಫಂಡು ಗೌರ್ಮೆಂಟಲ್ಲಿ ಇರುತ್ತೆ. ನನಗೆ ಅನಿಸಿದ ಮಟ್ಟಿಗೆ ಅದು ಆ ಫಂಡನ್ನು ಕೂಡ ಏನು ನಾನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ಅದನ್ನು ಖಾಲಿ ಮಾಡಿದಾರೋ. ಆಲ್ರೆಡಿ ಕರ್ನಾಟಕದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಸಂಪೂರ್ಣ ಜನತೆಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇದೆ. ಒಂದು ವಾರದೊಳಗೆ ಏನಾದರೂ ಈ ರಸ್ತೆಯನ್ನು ಸರಿಪಡಿಸದೆ ಹೋದರೆ, ಈ ರಸ್ತೆ ಸರಿಪಡಿಸಿ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಅನುಕೂಲ ಮಾಡದೆ ಹೋದರೆ ಮುಂಬರುವಂಥ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಇಚ್ಛೆಪಡ್ತೇನೆ. ಇದು ಇಲ್ಲಿನ ಸ್ಥಳೀಯರ ಆಗ್ರಹದ ಮಾತಾಗಿದೆ. ಇಲ್ಲಿವರೆಗೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ದುರಸ್ತಿ ಕಾರ್ಯ ಮಾಡಿಲ್ಲ. ಹೀಗಾಗಿ ಆದಷ್ಟು ಬೇಗ ಈ ದುರಸ್ತಿ ಕಾರ್ಯ ಮಾಡದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.